ಹಲೋ ಹಾಯ್ ನಮಸ್ತೆ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಸುಜಾತ. ಇವತ್ತು ನಾನು ಒಂದು ತುಂಬ ಟೇಸ್ಟಿ ಹೆಲ್ದಿಯಾಗಿರುವ ರೆಸಿಪಿ ಅಂದರೆ ಮೊಳಕೆ ಕಾಳು ಮತ್ತು ಪನ್ನೀರ್. ಇವಾಗ ಹೆಸರು ಕಾಳು ಮೊಳಕೆ ಕಟ್ಟಿದ್ದೀನಿ. ಮನೆಯಲ್ಲೇ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಈ ಸೆಕೆಗಾಲ ಆಗಿಂದ ಚೆನ್ನಾಗಿ ಮೊಳಕೆ ಬರುತ್ತೆ. ಇದು ಹಾಗೇನೂ ಮಾಡ್ಬೋದು. ನಾನು ಸ್ವಲ್ಪ ಬೇಯಿಸ್ಕೊಂಡು ಮಾಡ್ತೀನಿ. ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಇದು ಮಾಡ್ತೀನಿ. ಸ್ವಲ್ಪ ಅಂದರೆ ಸ್ವಲ್ಪ, ತುಂಬ ಜಾಸ್ತಿ ಬೇಯಿಸಿದರೆ ಪ್ರೋಟೀನೆಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಬೇಯಿಸಿ ಇಟ್ಕೊಂಡು ಬಿಡ್ತೀನಿ. ಅದ್ರ ಜೊತೆ ಪನ್ನೀರನ್ನ ಚಿಕ್ಕದಾಗಿ ಹಚ್ಚಿಬಿಟ್ಟು ಅದನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ತಿದ್ದೀನಿ. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ಜೀರಿಗೆ, ಸಾಸಿವೆ ಪಟ ಪಟ ಅಂತ ಇದೆ. ಹಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಜಾಸ್ತಿ ಸಾಮಾನೇನಿಲ್ಲ. ಒಂಚೂರು ಅರಿಶಿನ ಪುಡಿ ಇದೆ. ಮೂರನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ, ಹಾಗೆ ಒಂದು 4-5 ಹೆಸರು ಕರಿಬೇವಿನ ಎಲೆನ ನಾವೇನು ಮಾಡ್ತೀವಿ ಅಂದರೆ ಕಟ್ ಮಾಡಿ ಹಾಕ್ತೀವಿ. ಹಾಗೆ ಇಡೀ ಎಲೆ ಹಾಗೆ ಹಾಕಿಬಿಟ್ರೆ ಮಕ್ಕಳು ತಿನ್ನುವಾಗ ಅದು ಎತ್ತಿ ಆ ಕಡೆ ಇಟ್ಬಿಡ್ತಾರೆ. ಇದ್ರ ಜೊತೆಗೆ ಹೋಗಲಿ ಅಂತ ಚಿಕ್ಕ ಪೀಸ್ ಕೈಯಲ್ಲೇ ಮಾಡಿ ಹಾಕ್ತೀನಿ. ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಇದ್ರ ಜೊತೆ ಹಾಕಿ ಸಣ್ಣ ಉರಿಯಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಮೊಳಕೆ ಕಾಳು ಹೆಲ್ತಿಗೆ ತುಂಬ ಒಳ್ಳೆಯದು. ಪನ್ನೀರ್ ಕೂಡ ಗೊತ್ತೇ ಇದೆಯಲ್ಲ ನಿಮಗೆ, ಎಲ್ಲರಿಗೂ ಪ್ರೋಟೀನ್ ರಾಜ ಅಂತ ಗೊತ್ತಿದೆ. ತುಂಬ ಪ್ರೋಟೀನ್ ಇರುತ್ತೆ. ಒಬ್ಬೊಬ್ಬರಿಗೆ ಪನ್ನೀರ್ ಇಷ್ಟ ಆಗುತ್ತೆ. ನಾನು ಈಗ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಜೊತೆ ಇದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಪನ್ನೀರು ಎಣ್ಣೆಯಲ್ಲೇ ಅದು ಫ್ರೈ ಆಗಬೇಕು. ಇದು ಸಹ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆಗ್ತಾ ಇದೆ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೈ ಆಗ್ತಾ ಇದೆ. ಹಾಗೆ ಮೊಳಕೆ ಹೆಸರು ಕಾಳನ್ನು ಬೇಯಿಸಿದ್ದೀನಿ. ನಾನು ನೀರು ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಮೊಳಕೆ ಕಾಳು ಬೇಯುವಾಗ ಸ್ವಲ್ಪ ನೀರು, ಯಾಕಂದರೆ ತುಂಬ ಜಾಸ್ತಿ ಬೇಯಿಸಿದರೆ ಮೊಳಕೆ ವಿಟಮಿನ್ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಹಾಕ್ತೀನಿ, ಇದ್ರ ಜೊತೆ ಸೇರಿಸ್ತೀನಿ. ಮೊಳಕೆ ಕಾಳು ಆಯಿತು. ಈಗ ಚೆನ್ನಾಗಿ ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದು ಪಲ್ಯ ನೀವು ಚಪಾತಿ ಜೊತೆ ಒಮ್ಮೆ ಮಾಡಿ ನೋಡಿ. ಇದು ನಾನು ಯಾರು ಹೇಳಿದ್ದಲ್ಲ, ಏನು ನೋಡಿದ್ದಲ್ಲ, ನಾನೇ ಓನಾಗಿ ಮಾಡಿ ರೆಸಿಪಿ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇವತ್ತು. ಹಾಗಾಗಿ ಅದು ಚೆನ್ನಾಗಿ ಬಂದಿದೆ. ಸ್ವಲ್ಪ ಇಷ್ಟು 1-2 ಚಮಚ 3 ಚಮಚ ತೆಂಗಿನಕಾಯಿ ತುರಿ ಅದನ್ನು ಸಹ ಇದ್ರ ಜೊತೆ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಪಲ್ಯ ಏನೋ ಒಂದು ಸ್ವಲ್ಪ ಹೊತ್ತು ಉಳಿದ್ರೂ ಕೆಟ್ಟು ಹೋಗೋದಿಲ್ಲ ಫ್ರೆಂಡ್ಸ್. ನೀವು ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಹಾಕಿಬಿಟ್ರೆ, ಹಾಗೆ ಮುಗಿಸ್ಬಿಟ್ರೆ ಅದು ಬೇಗ ಇದಾಗುತ್ತೆ, ಹಾಳಾಗಿಬಿಡುತ್ತೆ, ಕೆಟ್ಟು ಹೋಗಿಬಿಡುತ್ತೆ. ಹಾಗಾಗಿ ಈಗ ನಮಗೆ ರುಚಿ ತಕ್ಕಷ್ಟು ನಮ್ಮ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ, ಹುಳಿ ಪುಡಿ ಅಂತೀವಲ್ಲ, ಅದು ಪಲ್ಯಗಳಿಗೆ ಆಯಿತು. ರೆಡಿ ಆಗೋಯ್ತು. ಎಲ್ಲ ಹಾಕಿದ್ದೀನಿ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟ್ಸ್ ಹಾಕಿ. ನಿಮ್ಗೆ ಇಷ್ಟ ಆದಲ್ಲಿ ನೀವು ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ಇವಾಗ ಸ್ವಲ್ಪ ಉಪ್ಪು, ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಆದರೆ ಜಾಸ್ತಿ ಮತ್ತೆ ಹಾಕೋಬೋದು. ಉಪ್ಪು ಮುಂದೆ ಜಾಸ್ತಿ ಆದರೆ ಅದನ್ನ ಇನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿ ಮಾಡಿ ಉಪ್ಪು ಖಾರ ಎಲ್ಲ ಹಾಕಬೇಕು. ಈಗ ಆಲ್ರೆಡಿ ರೆಡಿ ಆಯಿತು. ನೋಡಿದರೆ ಎಷ್ಟು ಚೆನ್ನಾಗಿದೆ. ಪನ್ನೀರು, ಇದು ಮೊಳಕೆ ಕಾಳು ಇವೆರಡು ಸೂಟ್ ಆಗುತ್ತೆ. ಕೊನೆಯಲ್ಲಿ ನಾನು ಟೊಮೆಟೊ ಏನು ಹಾಕಲ್ಲ. ಅದಕ್ಕೆ ಒಂದು ಅರ್ಧದಲ್ಲಿ 1/4 ಭಾಗನೂ ಹಿಂಡಲ್ಲ, ಅಷ್ಟೊಂದು ಇದು ಲಿಂಬೆಹಣ್ಣು ರಸ ಹೀಗೆ ಮೇಲೆ ಹಾಕ್ಬಿಡ್ತೀನಿ. ಇದು ಚಪಾತಿಗೆ ಹೇಳಿ ಮಾಡಿಸಿದ ಪಲ್ಯ. ಇದು ಪೂರಿಗೂ ತಿನ್ಬೋದು, ನೀವು ಯಾವ್ದು ಬೇಕಾದರೂ ತಿನ್ನೋದು.
ರಸಮ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ನಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ.